ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಸಮಸ್ತ ನಾಡಿನ ಜನತೆಗೆ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಹುಟ್ಟುಹಬ್ಬ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶ್ರೀರಾಮನವಮಿ ಸಂಭ್ರಮ. ಎಲ್ಲೆಲ್ಲೂ ರಾಮನಾಮ ಜಪ. ರಾಮಾಲಯ, ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ಹರಿದು ಬಂದ ಭಕ್ತರ ದಂಡು. ಪಾನಕ, ಮಜ್ಜಿಗೆ, ಹೆಸರುಬೇಳೆ ವಿತರಿಸಿದ ನಾಗರಿಕರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2027ರ ಜನಗಣತಿಗೆ ದಿನಗಣನೆ. ಏಪ್ರಿಲ್ 1ರಿಂದಲೇ ಸ್ವಯಂ ಜನಗಣತಿ ಆರಂಭ. ಏಪ್ರಿಲ್ 16ರಿಂದ ಮೇ 15ರವರೆಗೆ ಗಣತಿದಾರರ ಮನೆ ಮನೆ ಭೇಟಿ. ಸಮರ್ಪಕ ಸಹಕಾರ ನೀಡಲು ಜಿಲ್ಲಾಧಿಕಾರಿ ಮನವಿ. ಚಾಲಕನ ನಿಯಂತ್ರಣ ತಪ್ಪಿ ಚರಂಡಿಯೊಳಗೆ ನುಗ್ಗಿದ ಬೈಕ್ ಸವಾರನ ಕಾಲು ಮುರಿತ. ಹಿಂಬದಿ ಮಹಿಳೆಗೆ ಸಣ್ಣ ಪುಟ್ಟ ಗಾಯ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಅಪಘಾತ. ಅದೃಷ್ಟವಶಾತ್ ತಪ್ಪಿದ ಭಾರೀ ದುರಂತ. ಕಾರು ಬೈಕ್ ನಡುವೆ ಅಪಘಾತ. ಗಾಯಗೊಂಡಿದ್ದ ಟಿಪ್ಪರ್ ಚಾಲಕ ಸಾವು. ಕುಟುಂಬಸ್ಥನನ್ನು ಕಳೆದುಕೊಂಡು ಸಾವಿನಲ್ಲೂ ಮಾನವೀಯತೆ ಮೆರೆದ ಕುಟುಂಬ. ಮೃತನ ಅಂಗಾಂಗ ದಾನ ಮಾಡಿ ಮಾನವೀಯತೆ. ವಾರ್ತೆಗಳ ವಿವರ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮದಿನವೇ ಶ್ರೀರಾಮನವಮಿ. ಆದರ್ಶ ಪುರುಷ ಶ್ರೀರಾಮ ಹುಟ್ಟಿದ ದಿನವಾದ ಶ್ರೀರಾಮನವಮಿಯನ್ನ ಜಿಲ್ಲೆಯಾದ್ಯಂತ ಜನರು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ರಾಮನವಮಿಯ ಪ್ರಯುಕ್ತ ರಾಮ ದೇವಾಲಯಗಳು ಮತ್ತು ಆಂಜನೇಯ ದೇವಾಲಯಗಳಿಗೆ ಭಕ್ತರ ದಂಡೆ ಹರಿದು ಬಂದಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಆದರ್ಶ ಪುರುಷ ಶ್ರೀರಾಮಚಂದ್ರ ಪ್ರಭುವಿನ ಜನ್ಮದಿನವಾದ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಶ್ರೀರಾಮನವಮಿಯನ್ನ ಆಚರಿಸಲಾಯಿತು. ಜಿಲ್ಲೆಯಲ್ಲಿರುವ ಪ್ರಮುಖ ರಾಮ ಮಂದಿರಗಳು, ಆಂಜನೇಯ ಸ್ವಾಮಿ ದೇವಾಲಯಗಳನ್ನು ವಿವಿಧ ತರಕಾರಿ, ಹಣ್ಣುಗಳು ಮತ್ತು ಹೂವುಗಳಿಂದ ಅಲಂಕರಿಸಲಾಗಿತ್ತು. ಬೆಳಗ್ಗಿನಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು ಸಾಮಾನ್ಯವಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಇಂದು ದೇವರಿಗೆ ವಿಶೇಷ ಅಭಿಷೇಕ, ಹೂವಿನ ಅಲಂಕಾರ ಮಾಡಿ ಅದ್ಧೂರಿಯಾಗಿ ಶ್ರೀರಾಮನವಮಿ ಹಬ್ಬ ಆಚರಿಸಲಾಯಿತು. ದೇವಾಲಯವನ್ನು ವಿವಿಧ ಹಣ್ಣುಗಳು, ತರಕಾರಿಗಳು ಮತ್ತು ಹೂವುಗಳಿಂದ ಅಲಂಕರಿಸಿ ಭಕ್ತಾದಿಗಳ ಗಮನ ಸೆಳೆಯುವಂತೆ ಮಾಡಿದ್ರು. ಉಗಾದಿ ದಿನದಿಂದ 9 ದಿನಗಳ ಕಾಲ ನಿರಂತರವಾಗಿ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಉಗಾದಿ ಹಬ್ಬದಿಂದ ಹಿಡಿದು ರಾಮನವಮಿಯವರೆಗೂ ಭಾಳ ವಿಶೇಷವಾಗಿ ಕಾರ್ಯಕ್ರಮಗಳು ಏರ್ಪಾಡಾಗಿದೆ. ಭಗವಂತನಲ್ಲಿ ಇವತ್ತು ಬೆಳಗಿನ ಜಾವ 5 ಗಂಟೆಯಿಂದ 7:30ವರೆಗೂ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಆಮೇಲೆ 10 ಗಂಟೆಯಿಂದ 10:30 ಅಷ್ಟೊತ್ತಿಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಆಗ್ತಾಯಿದೆ. ಇದೇನೆಂದರೆ ವಿಶೇಷ, ರಾಮನವಮಿಯಲ್ಲಿ ಪ್ರಪಂಚದಲ್ಲಿ ಎಲ್ಲರಿಗೂ ರಾಮನ ಅಂದರೆ ಭಾಳ ವಿಶೇಷವಾಗಿ ಪೂಜಾಕರಣ. ಇದರಲ್ಲಿ ಭಗವಂತನಿಗೆ ರಾಮನವಮಿ ಅಂದರೆ ಭಾಳ ವಿಶೇಷವಾಗಿ ಇರುತ್ತದೆ. ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೋದಂಡರಾಮಸ್ವಾಮಿ ದೇವಸ್ಥಾನ ಅಂದರೆ ಭಾಳ ಪ್ರಸಿದ್ಧಿ, ಹಳೆಯ ಕಾಲದ ದೇವಸ್ಥಾನಗಳು. ಅದರಲ್ಲಿ ಪ್ರಥಮವಾಗಿ ನಮ್ಮ ಕೋದಂಡರಾಮಸ್ವಾಮಿ ದೇವಸ್ಥಾನವೇ ಇದಾಗಿರೋದು.
ಇಂದು ಸಂಜೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಕೋದಂಡರಾಮಸ್ವಾಮಿ ದೇವರ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ನಡೆಸಲಾಗುತ್ತದೆ. ನಗರದ ಎಲ್ಲ ಸಾರ್ವಜನಿಕರು ದೇವರ ಆಶೀರ್ವಾದ ಪಡೆಯುವಂತೆ ದೇವಾಲಯದ ಆಡಳಿತ ಮಂಡಳಿ ಸದಸ್ಯರು ಮನವಿ ಮಾಡಿದ್ದಾರೆ. ಅಲ್ಲದೆ ಏಪ್ರಿಲ್ 2ರಂದು ಕೋದಂಡರಾಮಸ್ವಾಮಿ ಬ್ರಹ್ಮ ರಥೋತ್ಸವ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದ್ದಾರೆ. ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಉಗಾದಿಯಿಂದ 8 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿರುತ್ತೆ. ಇನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ಅಲಂಕಾರ ಮತ್ತು ಹೂವಿನ ಪಲ್ಲಕ್ಕಿಯಲ್ಲಿ ಶ್ರೀರಾಮನವಮಿಯ ಉತ್ಸವವನ್ನು ಹೋಗಲಾಗುತ್ತೆ. ಆಮೇಲೆ ನಾಳೆ ಒಂದು ದಿವಸ ಏನೂ ಇರುವುದಿಲ್ಲ. ಮತ್ತು ನಾಳಿದ್ರಿಂದ ಭಾನುವಾರದಿಂದ ಪ್ರತಿದಿನ ರಥಗಳಿರುತ್ತೆ. ವಿಶೇಷವಾಗಿ 2ನೇ ತಾರೀಕು ಬ್ರಹ್ಮರಥೋತ್ಸವ ಇರುತ್ತೆ. ಅದಕ್ಕೆ ಸಮಸ್ತ ಜನಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿ. ಬೆಳಗ್ಗೆಯಿಂದ ಅಭಿಷೇಕ, ಪ್ರಸಾದ ವಿನಿಯೋಗ, ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಬೆಳಗ್ಗೆಯಿಂದಲೇ ಪ್ರಸಾದ ವಿನಿಯೋಗ, ಪಾನಕ, ಕೇಸರಿಬೇಳೆ ಎಲ್ಲ ಇರುತ್ತೆ. ಸಂಜೆನೂ ಸಹ ಪ್ರಸಾದ ವಿನಿಯೋಗ ಇರುತ್ತೆ. ಸಂಜೆ 7 ಗಂಟೆಗೆ ಸರಿಯಾಗಿ ಪಲ್ಲಕ್ಕಿಯಲ್ಲಿ ದೇವರನ್ನು ಮೆರವಣಿಗೆ ಕರ್ಕೊಂಡು ಪೂಜೆಯಲ್ಲಿ ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದರು. ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಹೆಸರು ಬೇಳೆ, ಪಾನಕ, ಮಜ್ಜಿಗೆ, ಪ್ರಸಾದವನ್ನು ವಿತರಿಸಲಾಯಿತು. ಈ ವೇಳೆ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಸಮಿತಿ ಅಧ್ಯಕ್ಷ ಸುದರ್ಶನ್, ಖಜಾಂಚಿ ವೆಂಕಟೇಶ್, ನಿರ್ದೇಶಕರಾದ ಕೆವಿ ಮಂಜುನಾಥ್, ಕೆಜಿ ರಾಮಪ್ರಸಾದ್, ಶರಣ್ಯ ಇನ್ನೂ ಹಲವರು ಹಾಜರಿದ್ದರು. ಸೊ ಇಲ್ಲಿ ನಾವು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತವಾಗಿ ಮನೆ ಮಂದಿ ಎಲ್ಲ ಕುಟುಂಬ ಸಮೇತ ಶ್ರೀರಾಮನವಮಿ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ದೇವಸ್ಥಾನನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ಯೂಸ್ ಮಾಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವ್ರನ್ನೂ ತುಂಬ ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಇಲ್ಲಿ ಬಂದಮೇಲೆ ನೆಮ್ಮದಿ ಅಂತ ಅನ್ನಿಸ್ತು. ಹೆಸರುಬೇಳೆ, ಪಾನಕ, ಪ್ರಸಾದ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಹಬ್ಬನ ಮನೆಯಲ್ಲೂ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ. ಮತ್ತು ರಾಮನಿಗೆ ಪಾನಕ, ಹೆಸರುಬೇಳೆ ಅಂತ ರಸ್ತೆಯಲ್ಲಿ ಎಲ್ಲ ವಿಸ್ತರಣೆ ಮಾಡ್ತಾರೆ. ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲ ರೀತಿಯಾದಂಥ ಸೌಕರ್ಯನೂ ಬಂದವ್ರಿಗೂ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಪೂಜೆಗಳು ಅದ್ದೂರಿಯಾಗಿ ನೆರವೇರಿದ್ವು. ದೇವರಿಗೆ ವೀಳ್ಯದೆಲೆ, ತುಳಸಿ ಹಾರಗಳನ್ನು ಹಾಕಿ ದೇವಾಲಯವನ್ನ ವಿವಿಧ ಬಗೆಯ ಹೂವುಗಳಿಂದ ಅಲಂಕಾರ ಮಾಡಲಾಗಿತ್ತು. ಇನ್ನು ಆಗಮಿಸಿದ ಎಲ್ಲ ಭಕ್ತರಿಗೆ ಹೆಸರುಬೇಳೆ, ಪಾನಕ ವಿತರಿಸಲಾಯಿತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಎರಡು 2011ರ ನಂತರ ದೇಶದಲ್ಲಿ ಜನಗಣತಿ ನಡೆದಿಲ್ಲ. ಇದರಿಂದ ಸ್ಪಷ್ಟ ಜನಗಣತಿಯ ಜೊತೆಗೆ ದೇಶದ ಜನರ ಆರ್ಥಿಕ, ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಕೊರತೆ ಸಹಜವಾಗಿಯೇ ಇದೆ. ಇದೀಗ ದೇಶದಲ್ಲಿ ಜನಗಣತಿ ಆರಂಭವಾಗಲಿದ್ದು, ಜನರು 2 ಹಂತದಲ್ಲಿ ಜನಗಣತಿಗೆ ಮಾಹಿತಿ ನೀಡಿ ಸಹಕರಿಸಬೇಕಿದೆ. ಈ ಕುರಿತು ಒಂದು ವರದಿ. ಬರೋಬ್ಬರಿ 15 ವರ್ಷಗಳ ನಂತರ ದೇಶದಲ್ಲಿ ಜನಗಣತಿ ಆರಂಭವಾಗುತ್ತಿದೆ. 2011ರಲ್ಲಿ ನಡೆದಿದ್ದ ಜನಗಣತಿ ನಂತರ ನಡೆದಿಲ್ಲ. ಇದೀಗ ಕೇಂದ್ರ ಸರ್ಕಾರ ದೇಶದಲ್ಲಿ ಜನಗಣತಿ ನಡೆಸಲು ಮುಂದಾಗಿದ್ದು, ಈ ಸಂಬಂಧ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಜನಗಣತಿಗೆ ಅಗತ್ಯವಿರುವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಏಪ್ರಿಲ್ 1ರಿಂದ ಸ್ವಯಂ ಜನಗಣತಿಯನ್ನು ಜನರೇ ನೇರವಾಗಿ ಜನಗಣತಿ ನಿರ್ದೇಶನಾಲಯ ಪೋರ್ಟಲ್ ಮೂಲಕ ತಮ್ಮ ಮೊಬೈಲ್ನಿಂದಲೇ ಲಾಗಿನ್ ಆಗಿ ತಮ್ಮ ಹಾಗೂ ತಮ್ಮ ಕುಟುಂಬದ ಮಾಹಿತಿಯನ್ನು ದೋಷರಹಿತವಾಗಿ ನಮೂದಿಸಬೇಕಿದೆ ಎಂದರು. ಇನ್ನು ಜಿಲ್ಲೆಯಲ್ಲಿ ನಡೆಯಬೇಕಾದ ಜನಗಣತಿಗೆ ಸಂಬಂಧಿಸಿ ಜಿಲ್ಲೆಯ 8 ತಾಲೂಕುಗಳಿಗೆ ಒಟ್ಟು 16 ಮಂದಿ ಚಾರ್ಜ್ ಅಧಿಕಾರಿಗಳನ್ನು ನೇಮಿಸಲಾಗಿದ್ದು, ತಹಸೀಲ್ದಾರರು, ಪೌರಾಯುಕ್ತರು, ಮುಖ್ಯಾಧಿಕಾರಿಗಳು ಈ ಪಟ್ಟಿಯಲ್ಲಿದ್ದಾರೆ. ಉಳಿದಂತೆ 8 ತಾಲೂಕುಗಳಿಗೆ ಒಟ್ಟು 3121 ಬ್ಲಾಕ್ಗಳನ್ನು ಗುರುತಿಸಲಾಗಿದ್ದು, 2533 ಮಂದಿ ಗಣತಿ ಅಧಿಕಾರಿಗಳು, ಅವರ ಮೇಲೆ ಉಸ್ತುವಾರಿಗಾಗಿ 422 ಮಂದಿ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಈ ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ತರಬೇತಿ ನೀಡಲಾಗುತ್ತಿದ್ದು, ಏಪ್ರಿಲ್ 12ರೊಳಗೆ ತರಬೇತಿ ಪೂರ್ಣಗೊಳಿಸಿ ಕಾರ್ಯಾಚರಣೆಗೆ ಒಳಪಡಿಸಲಾಗುವುದು. ಈ ಬಾರಿ ನಾವು ಮಾಡ್ತಾ ಇದ್ದೇವೆ. ಬಹಳ ಸುಲಲಿತವಾದಂಥ ಒಂದು ವ್ಯವಸ್ಥೆ. ಈ
ಹೌಸ್ ಲಿಸ್ಟಿಂಗ್ ಆಪರೇಷನ್ ಅಂತೇಳಿ ಏನು ಮನೆ ಪಟ್ಟಿ ಕಾರ್ಯಾಚರಣೆ ಅಂತ ಹೇಳಿದೆ, ಈ ಪ್ರಕ್ರಿಯೆ 1ನೇ ತಾರೀಕು ಏಪ್ರಿಲ್ 1ನೇ ತಾರೀಕಿನಿಂದ 15 ಮೇವರೆಗೆ ಸುಮಾರು 45 ದಿನಗಳ ಕಾಲ ಈ ಹೌಸ್ ಲಿಸ್ಟಿಂಗ್ ಆಪರೇಷನ್ ಕಾರ್ಯ ನಡೀತದೆ. ಈ ಹೌಸ್ ಲಿಸ್ಟಿಂಗ್ ಆಪರೇಷನ್ನಲ್ಲಿ ಮತ್ತೆ 2 ವಿಧಾನವನ್ನು ನಾವು ಮಾಡ್ಕೊಂಡಿದ್ದೀವಿ. ಆ 1ನೇ ತಾರೀಕು 1ನೇ ಏಪ್ರಿಲ್ನಿಂದ 15ನೇ ಏಪ್ರಿಲ್ವರೆಗೆ ನಾಗರಿಕರು ಸ್ವಯಂ ಪ್ರೇರಿತವಾಗಿ ಅವರೇ ಪೋರ್ಟಲಲ್ಲಿ ಸೆಲ್ಫ್ ಎನ್ಯುಮರೇಷನನ್ನು ಮಾಡಿಕೊಳ್ಳಿಕ್ಕೆ, ಈ ಹೌಸ್ ಲಿಸ್ಟಿಂಗ್ ಆಪರೇಷನ್ ಏನಿದೆ ಈ 34 ಪ್ರಶ್ನೆಗಳಿಗೆ ಉತ್ತರವನ್ನು ನಾಗರಿಕರೇ ಸ್ವಯಂ ಪ್ರೇರಿತವಾಗಿ ಅವರೇ ಕೊಟ್ಕೊಳ್ಬೋದು. ಆ ರೀತಿಯ ಒಂದು ಅವಕಾಶ ಕೂಡ ಇದು ಪ್ರಪ್ರಥಮ ಬಾರಿಗೆ ಸೆಲ್ಫ್ ಎನ್ಯುಮರೇಷನ್ ಅಂಥೇಳಿ, ಸ್ವಯಂ ಗಣತಿ ಅಂಥೇಳಿ ಆ ಗಣತಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದೀವಿ. ಅದಾದಮೇಲೆ 16ನೇ ತಾರೀಕು 16ನೇ ಏಪ್ರಿಲ್ನಿಂದ 15ನೇ ಮೇವರೆಗೆ 1 ತಿಂಗಳ ಕಾಲ ನಾವು ಏನು ಗಣತಿದಾರರಿದ್ದಾರೆ, ಮೇಲ್ವಿಚಾರಕರಿದ್ದಾರೆ, ಅವರು ಮನೆ ಮನೆಗೆ ಭೇಟಿ ಕೊಟ್ಟು ಈ 34 ಪ್ರಶ್ನಾವಳಿಗಳಿಗೂ ಕೂಡ ಮೊದಲನೇ ಹಂತದಲ್ಲಿ ಸಮಗ್ರ ಮಾಹಿತಿಯನ್ನು ಪಡೆಯುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಕೊರತೆ ಉಂಟಾದಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರನ್ನು ಹಾಗೂ ಇತರೆ ಇಲಾಖೆಗಳ ಸಿಬ್ಬಂದಿಯನ್ನು ಬಳಸಿಕೊಳ್ಳಲಾಗುವುದೆಂದು ಹೇಳಿದರು. ಜನಗಣತಿಗೆ 2027ಕ್ಕೆ ಸಂಬಂಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2 ಮಾಸ್ಟರ್ ತರಬೇತುದಾರರನ್ನು ಜನಗಣತಿ ನಿರ್ದೇಶನಾಲಯದಿಂದ ನೇಮಕ ಮಾಡಲಾಗಿದೆ. ಜಿಲ್ಲೆಯಲ್ಲಿ 50 ಮಂದಿ ಫೀಲ್ಡ್ ಟ್ರೈನರ್ಸ್ಗಳ ನೇಮಕ ಮಾಡಲಾಗಿದೆ. ಇವರಿಗೆ ಜನಗಣತಿ ನಿರ್ದೇಶನಾಲಯ ಅಧಿಕಾರಿಗಳಿಂದ ತರಬೇತಿಯನ್ನು ಮಾರ್ಚ್ 17ರಿಂದ 20ರವರೆಗೆ ನೀಡಲಾಗಿದೆ. ಭಾರತ ಜನಗಣತಿ 2027ಕ್ಕೆ ಸಂಬಂಧಿಸಿ ಜನಗಣತಿ ಕಾರ್ಯದ ಮೊದಲ ಹಂತವಾಗಿ ಸ್ವಯಂ ಜನಗಣತಿ ಕಾರ್ಯ ಏಪ್ರಿಲ್ 1ರಿಂದ 15ರವರೆಗೆ ನಡೆಯಲಿದೆ. ಸ್ವಯಂ ಗಣತಿಯಲ್ಲಿ ಸಾರ್ವಜನಿಕರು ನೇರವಾಗಿ ಜನಗಣತಿ ಪೋರ್ಟಲ್ನಲ್ಲಿ ಕುಟುಂಬದ ಮಾಹಿತಿಯನ್ನು ದೋಷರಹಿತವಾಗಿ ನಮೂದಿಸಬಹುದಾಗಿದೆ. ಇನ್ನು ಮಾಹಿತಿಯನ್ನು ಭರ್ತಿ ಮಾಡಿ ಸಲ್ಲಿಸಿದ ನಂತರ ಉಲ್ಲೇಖ ಐಡಿ ಸೃಜನೆಯಾಗಲಿದ್ದು, ಈ ಉಲ್ಲೇಖ ಐಡಿಯನ್ನು ಗುತ್ತಿಗೆದಾರರು ಕ್ಷೇತ್ರ ಮಾಹಿತಿಗಳ ಸಂಗ್ರಹಣೆಗೆ ಏಪ್ರಿಲ್ 16ರಿಂದ ಮೇ 15ರವರೆಗೆ ಭೇಟಿ ನೀಡಲಿದ್ದು, ಈ ಗಣತಿದಾರರು ಚೀಟಿ ನೀಡಿದ ವೇಳೆ ಉಲ್ಲೇಖ ಐಡಿ ಮುಂದಿನ ಪ್ರಕ್ರಿಯೆಗೆ ಗಣತಿದಾರರಿಗೆ ನೀಡಬೇಕು. ಭಾರತ ಜನಗಣತಿ ಮೊದಲ ಹಂತ ಪ್ರತಿ ಕುಟುಂಬ ರಚನೆ ಮತ್ತು ಮ್ಯಾಪ್ ಅನ್ನು ಒಳಗೊಂಡಿರುತ್ತದೆ. ವಸತಿ, ಗುಣಮಟ್ಟ, ಸೌಕರ್ಯಗಳು ಮತ್ತು ಸ್ವತ್ತುಗಳ ಕುರಿತು 33 ಪ್ರಶ್ನೆಗಳ ಮೂಲಕ ಮಾಹಿತಿ ಸಂಗ್ರಹಿಸಲಾಗುತ್ತದೆ. ಇದು ಫೆಬ್ರವರಿ 2027ರಿಂದ ನಡೆಯುವ 2ನೇ ಹಂತದ ಜನಸಂಖ್ಯಾ ಗಣತಿಗೆ ಅಡಿಪಾಯ ರಚಿಸಲಾಗುತ್ತದೆ ಎಂದರು. ಒಟ್ಟಿನಲ್ಲಿ ದೇಶದಾದ್ಯಂತ 15 ವರ್ಷಗಳ ನಂತರ ಜನಗಣತಿ ಕಾರ್ಯ ನಡೆಯಲಿದ್ದು, ಜಿಲ್ಲೆಯ ಪ್ರತಿಯೊಬ್ಬ ಪ್ರಜೆಯೂ ಈ ಗಣತಿಯಲ್ಲಿ ಭಾಗವಹಿಸಿ ಸಮರ್ಪಕ ಮಾಹಿತಿ ನೀಡುವ ಮೂಲಕ ತಮ್ಮ ಮನೆಗೆ ಬರುವ ಗಣತಿದಾರರಿಗೆ ಸಹಕರಿಸಬೇಕೆಂದು ಜಿಲ್ಲಾಧಿಕಾರಿ ಜಿ ಪ್ರಭು ಕೋರಿದರು. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಎನ್ ಭಾಸ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಾಲಕನ ನಿಯಂತ್ರಣ ತಪ್ಪಿ ಚರಂಡಿಯ ಒಳಗೆ ಬೈಕ್ ನುಗ್ಗಿದ ಪರಿಣಾಮ ಬೈಕ್ ಸವಾರನ ಕಾಲು ಮುರಿದಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಹೌದು, ಬೈಕ್ ಸವಾರನ ನಿಯಂತ್ರಣ ತಪ್ಪಿದ ಹಿನ್ನೆಲೆ ರಸ್ತೆಯ ಬದಿಯಲ್ಲಿದ್ದ ಚರಂಡಿಯ ಒಳಗೆ ಬೈಕ್ ನುಗ್ಗಿದ ಪರಿಣಾಮ ಬೈಕ್ ಸವಾರನಿಗೆ ಕಾಲು ಮುರಿದಿರುವ ಘಟನೆ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಅಂದಹಾಗೆ ಚಿಕ್ಕಬಳ್ಳಾಪುರ ನಗರ ಮುನ್ಸಿಪಲ್ ಬಡಾವಣೆಯ ನಿವಾಸಿಗಳಾದ ನಾಗರಾಜು ಹಾಗೂ ಲಲಿತಮ್ಮ ದಂಪತಿ ಇಬ್ಬರು ಕೂಡ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಂದಿ ಮೆಡಿಕಲ್ ಕಾಲೇಜು ಬಳಿ ಇರುವ ತಮ್ಮ ಮನೆ ದೇವರಾದ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗುತ್ತಿದ್ದರಂತೆ. ಈ ವೇಳೆ ನಿಯಂತ್ರಣ ತಪ್ಪಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಚರಂಡಿಯ ಒಳಗೆ ಬೈಕ್ ನುಗ್ಗಿದೆ. ಇನ್ನು ಬೈಕ್ ಚರಂಡಿಯ ಒಳಗೆ ನುಗ್ಗಿದ ರಭಸಕ್ಕೆ ನಾಗರಾಜ್ ಎಂಬುವರಿಗೆ ಬಲಗಾಲು ಮುರಿದಿದೆ. ಯಾವೂರು? ಏನಾಯ್ತು? ಹಾಂ, ಹೇಳ್ಕೊಂಡಂಗಾಯ್ತು. ಏನಾಯ್ತು ಆಮೇಲೆ? ಹಾಂ, ಯಾರ್ಯಾರು ಬರ್ತಿದ್ರಿ? ಎಲ್ಲಿಗೆ ಹೋಗ್ತಿದ್ರಿ? ಆಂಜನೇಯ ದೇವಸ್ಥಾನಕ್ಕೆ. ಹಾಂ, ಈಗ ಕಾಲು ಮುರ್ತಾಗಿದೆಯಾ? ಇನ್ನು ಪತ್ನಿ ಲಲಿತಮ್ಮಗೂ ಗಂಭೀರ ಗಾಯಗಳಾಗಿ ನೋವು ತಾಳಲಾರದೆ ಸ್ಥಳದಲ್ಲಿ ಒದ್ದಾಡಿದ್ದಾರೆ. ಇದನ್ನ ತಿಳಿದ ಕೂಡಲೇ ಮಾಧ್ಯಮದವರು ಹಾಗೂ ಸ್ಥಳೀಯರು ಸೇರಿ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಕರೆಸಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ.
ಈ ಪ್ರಕರಣವು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಎಲ್ಲಿಗೆ ಹೋಗ್ತಿದ್ರಿ? ಎಲ್ಲಿಗೆ? ಹಾಂ, ಎಲ್ಲಿಂದ ಬರ್ತಿದ್ರಿ? ಇನ್ನು ಹಬ್ಬ ಅಂತ ದೇವಸ್ಥಾನಕ್ಕೆ ಬರ್ತಿದ್ರಾ? ಯಾವ ಥರ ಆಯ್ತು? ಏನಾಯ್ತು? ಹಾಂ, ಯಾರವರು? ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾರು ಹಾಗೂ ಬೈಕ್ನ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಟಿಪ್ಪರ್ ಚಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ದಾರೆ. ಸಾವಿನಲ್ಲೂ ಮಾನವೀಯತೆ ಮೆರೆದಿರುವ ಕುಟುಂಬಸ್ಥರು ಅಂಗಾಂಗಗಳ ದಾನ ಮಾಡಿ ಮಾದರಿಯಾಗಿದ್ದಾರೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಈತನ ಹೆಸರು ಆನಂದ್ ಅಂತ. ಇನ್ನು 45 ವರ್ಷ ವಯಸ್ಸು. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿ ಗ್ರಾಮದ ನಿವಾಸಿ. ಅಂದಹಾಗೆ ಆನಂದ್ ಪೆರೇಸಂದ್ರ ವ್ಯಾಪ್ತಿಯಲ್ಲಿರುವ ಕ್ರಷರ್ ಒಂದರ ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರಂತೆ. ಕಳೆದ ಶನಿವಾರದಂದು ರಾತ್ರಿ ಕೆಲಸ ಮುಗಿಸಿಕೊಂಡು ವಾಪಸ್ ಮನೆಗೆ ಬರುತ್ತಿದ್ದ ವೇಳೆ ಹಿಂಬದಿಯಿಂದ ಬಂದ ಕಾರೊಂದು ಡಿಕ್ಕಿ ಹೊಡೆದ ಘಟನೆಯೊಂದು ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 44ರ ಪ್ರಣವ್ ಹೋಟೆಲ್ ಮುಂಭಾಗ ರಾಮದೇವರಗುಡಿ ಗೇಟ್ನ ಸರ್ವಿಸ್ ರಸ್ತೆಯಲ್ಲಿ ನಡೆದಿತ್ತು. ಅಪಘಾತದಲ್ಲಿ ಗಂಭೀರ ಗಾಯಗಳಾಗಿದ್ದ ಆನಂದ್ನನ್ನು ಸ್ಥಳೀಯರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದರು. ಮೃತ ವ್ಯಕ್ತಿಯ ತಲೆಗೆ ಗಂಭೀರ ಗಾಯಗಳಾಗಿದ್ದ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗೆ ಎಂದು ಬೆಂಗಳೂರಿಗೆ ರವಾನಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಆನಂದ್ಗೆ ಹೆಂಡತಿ, 2 ಮಕ್ಕಳಿದ್ದರು. ಮನೆ ಕಡೆ ತೀರಾ ಬಡತನ ಇದ್ರೂ ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ರಂತೆ. ಆದರೆ ದುರದೃಷ್ಟಕರ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ದುಃಖದ ನಡುವೆಯೂ ಮೃತ ವ್ಯಕ್ತಿಯ ಆಸೆಯಂತೆ ಕುಟುಂಬಸ್ಥರು ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಮೃತರ ಅಂಗಾಂಗಗಳನ್ನು ದಾನ ಮಾಡಿದ ಕುಟುಂಬ ಹಲವು ಜೀವಗಳನ್ನು ಉಳಿಸುವ ಮೂಲಕ ಮಾನವೀಯತೆ ಮೆರೆದರು. ವೈದ್ಯರ ಪ್ರಕಾರ ಮೃತರ ಪ್ರಮುಖ ಅಂಗಾಂಗಗಳನ್ನು ಅಗತ್ಯವಿರುವ ರೋಗಿಗಳಿಗೆ ಹಂಚಲಾಗುತ್ತದೆ. ಕುಟುಂಬದ ಈ ನಿರ್ಧಾರಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಹೊಟ್ಟೋಗ್ಬಿಟ್ಟಿದ್ದಾರೆ. ಅಲ್ಲಿಂದ ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಇಲ್ಲಾಗಲ್ಲ, ನೀವು ಬೆಂಗಳೂರಿಗೆ ಹೋಗ್ಬಿಟ್ಟು ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಕಳಿಸಿದ್ದಾರೆ. ನಿಮ್ಹಾನ್ಸ್ಗೆ ಹೋಗಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ನಿಮ್ಹಾನ್ಸಲ್ಲಿ ವಿಚಾರಿಸಿದಾಗ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ಬೆಡ್ಗಳಿಲ್ಲಪ್ಪ ಅಂತೇಳಿ ಅಲ್ಲಿಂದ MS ರಾಮಯ್ಯ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಅಲ್ಲೂ ಇದೇ ಸಮಸ್ಯೆ ಆಯಿತು. ಬೆಡ್ಗಳ ಸಮಸ್ಯೆಯಿಂದ ಮತ್ತೆ ಅದೇ ರಾತ್ರಿ ಇನ್ನೊಂದು ಪ್ರೊಲೈಫ್ ಹಾಸ್ಪಿಟ್ಲ್ ಅಂತ ಬಂದು ಅಲ್ಲಿ ಒಂದು ದಿನ ಇದ್ದು ಅಲ್ಲಿಂದ ಬೇರೆ ದೊಡ್ಡ ಹಾಸ್ಪಿಟ್ಲು ಕಿಮ್ಸ್ ಹಾಸ್ಪಿಟ್ಲು ಮಹದೇವಪುರದಲ್ಲಿದೆ, ಅಲ್ಲಿ ಅಡ್ಮಿಟ್ ಮಾಡಿಸಿದ್ರು. 3 ದಿನಗಳ ಕಾಲ ಅವರು ಚಿಕಿತ್ಸೆ ತೊಗೊಂಡ್ರು. ಚಿಕಿತ್ಸೆ ಆಗಲಿಲ್ಲ ಅವ್ರಿಗೆ. ಅದಾದಮೇಲೆ ಇನ್ನು ಡಾಕ್ಟ್ರೆಲ್ಲ ಇನ್ನು ಆಗಲ್ಲಪ್ಪ, ಆಲ್ಮೋಸ್ಟ್ ಇದಾಗಿದೆ ಅಂದಾಗ ನಮ್ಮ ಅಣ್ಣ ಅದು ಯಾವಾಗಲೂ ಹೇಳ್ತಾ ಇದ್ದಾರೆ, ನಮ್ಮ ಕಡೆಯಿಂದ ಏನಾದರೂ ಬೇರೆಯವ್ರಿಗೆ ಅನುಕೂಲ ಮಾಡಬೇಕು, ನಾವು ಯಾವತ್ತೂ ಬೇರೆ ತೊಂದರೆ ಮಾಡಬಾರ್ದು, ನಾವು ಚೆನ್ನಾಗಿ ಇದು ಮಾಡಬೇಕು ಅಂತ. ಸೊ ಅವಾಗ ನಾವು ಮನೆಯವ್ರನ್ನೆಲ್ಲ ಇದು ಮಾಡಿಕೊಂಡು ಅವ್ರ ಅಂಗಾಂಗಗಳನ್ನೆಲ್ಲನೂ ನಾವು ಬೇರೆಯವ್ರಿಗೆ ಜೀವ ಉಳಿಸೋಣ ಅಂತಂದ್ಬಿಟ್ಟು ದಾನ ಮಾಡಿದ್ದೀವಿ. ಸುಮಾರು ಒಂದು 15ರಿಂದ 20 ಜನ ಉಳಿತಾರೆ ಸರ್ ಫ್ಯೂಚರಲ್ಲಿ. ಈಗ ಕಣ್ಣುಗಳಾಗಿರ್ಬೋದು, ಚರ್ಮ ಇದು ಮಾಡಿದ್ದಾರೆ, ಲಿವರ್ ಇದು ಮಾಡಿದ್ದಾರೆ, ಹೃದಯನ ಇದು ಮಾಡಿದ್ದಾರೆ, ಲಂಗ್ಸು, ಈ ಥರ ಎಲ್ಲನೂ ಮಕ್ಕಳಿಗೆ ಯೂಸ್ ಆಗೋಂಥದ್ದು ಹಾರ್ಟ್ ವ್ಯಾಲ್ವ್ಸು ಇದೆಲ್ಲನೂ ಯೂಸ್ ಆಗುತ್ತೆ ಸರ್. ಒಟ್ಟಾರೆಯಾಗಿ ಸಾವಿನಿಂದ ಕುಟುಂಬಕ್ಕೆ ದುರ್ಘಟನೆ ನೋವು ತಂದರೂ ಅಂಗಾಂಗ ದಾನದಿಂದ ಈ ಕುಟುಂಬ ಹೊಸ ಜೀವಗಳಿಗೆ ಆಶಾಕಿರಣವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಿಮೆಂಟ್ ಲಾರಿಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿ ಯುವಕನೊಬ್ಬ ಸಾವನ್ನಪ್ಪಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಈ ಕುರಿತು ತನಿಖೆ ಕೈಗೆತ್ತಿಕೊಂಡಿದ್ದಾರೆ.
ಸಿಮೆಂಟ್ ಲಾರಿಗೆ ಡಿಕ್ಕಿ ಹೊಡೆದ ಸ್ಥಳದಲ್ಲಿ ಯುವಕನೊಬ್ಬ ಸಾವನ್ನಪ್ಪಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಈ ಕುರಿತು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಮದನಪಲ್ಲಿ ಮಾರ್ಗ ಮಧ್ಯೆ ತೂಪಲ್ಲಿ ಗ್ರಾಮದ ಬಳಿ ಶುಕ್ರವಾರ ಮುಂಜಾನೆ ಅಪಘಾತ ಸಂಭವಿಸಿದ್ದು, ಆಂಧ್ರದ ಮದನಪಲ್ಲಿಗೆ ತೆರಳಲು ರಸ್ತೆ ಬದಿ ನಿಂತಿದ್ದ ಸಿಮೆಂಟ್ ಲಾರಿಯನ್ನ ಅದೇ ಮಾರ್ಗವಾಗಿ ಬಂದ ಶಾಮೀರ್ ಎಂಬ ವ್ಯಕ್ತಿ ಏಕಾಏಕಿ ಹಿಂಬದಿಯಿಂದ ಬೈಕ್ನಲ್ಲಿ ಡಿಕ್ಕಿ ಹೊಡೆದಿದ್ದಾನೆ. ವೇಗ ಹೆಚ್ಚಿದ ಕಾರಣ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ. ಮೃತ ವ್ಯಕ್ತಿ ಶಾಮೀರ್ನನ್ನ ಶ್ರೀನಿವಾಸಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಶವ ಪರೀಕ್ಷೆಗೆ ರವಾನಿಸಿದ್ದಾರೆ. ಇನ್ನು ಘಟನೆಯ ಸಂಬಂಧ ರಾಯಲ್ಪಾಡು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಭಕ್ತರ ಜೀವನದಲ್ಲಿ ಇರುವ ದುಃಖಗಳನ್ನು ಕೊನೆಗೊಳಿಸಿ ಸಂತೋಷವನ್ನು ಕರುಣಿಸುವ ರಾಮ ಜನ್ಮದಿನವೇ ಶ್ರೀರಾಮನವಮಿ. ನಿಮ್ಮ ಬಾಳಿಗೆ ಆ ಭಗವಂತ ಶ್ರೀರಾಮ ಕರುಣಿಸಲಿ. ಶ್ರೀರಾಮ ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಆರೋಗ್ಯ, ನೆಮ್ಮದಿ ಕರುಣಿಸಲಿ. ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶಾಸಕರು SN ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್.
ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. HKMC ಫ್ಯಾಷನ್ ಗ್ಯಾಲರಿ, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ. ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ಸ್ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಮಾತ್ರ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ಅತ್ಯಾಧುನಿಕ ಉಡುಪುಗಳು ಒಂದೇ ಸ್ಥಳದಲ್ಲಿ ಮಾರಾಟ. ನಮ್ಮ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಹಬ್ಬ, ಮದುವೆ, ಆಫೀಸ್, ಪಾರ್ಟಿ, ದಿನನಿತ್ಯದ ಬಳಕೆಗೆ ತಕ್ಕಂತೆ ಎಲ್ಲ ತರಹದ ಉಡುಪುಗಳು ಲಭ್ಯ. ಬಂಪರ್ ಆಫರ್ HKMC ಫ್ಯಾಷನ್ ಗ್ಯಾಲರಿ. Bill up to 50,000 will get at 32 inches LED TV free. Bill up to 25,000 will get a mixer grinder free. Bill up to 20,000 will get a dinner set free. Bill up to 15,000 will get a hot case free. Bill start up to 3,000 get a bumper gift free. For gents, all types of ready-made dresses, shirts, pants, t-shirts, night pant, night dresses, corsets, 3 suits, 2 pieces suits, zibba, all party, function, traditional dresses available. HKMC Fashion Gallery only. Bega Beti Kudi. HKMC Fashion Gallery. OMB Road, Karkanepet, Chikkaballapura Town. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಗೌರಿಬಿದನೂರು ನಗರದ ವಿವಿಪುರಂ ಬಡಾವಣೆಯಲ್ಲಿ ಗುರುವಾರ ರಾತ್ರಿ ನಡೆದಿದೆ. ಮೃತರನ್ನ ದೊಡ್ಡಬಳ್ಳಾಪುರ ವಾಸಿ ಎಂದು ಗುರುತಿಸಲಾಗಿದ್ದು, ಮೃತನ ಪತ್ನಿಯನ್ನ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಗೌರಿಬಿದನೂರು ನಗರದ ವಿವಿಪುರಂ ಬಡಾವಣೆಯಲ್ಲಿ ಗುರುವಾರ ರಾತ್ರಿ ನಡೆದಿದೆ. 45 ವರ್ಷದ ಶಿವಕುಮಾರ್ ಮೃತಪಟ್ಟಿರುವ ವ್ಯಕ್ತಿಯಾಗಿದ್ದು, ದೊಡ್ಡಬಳ್ಳಾಪುರ ತಾಲೂಕಿನ ಬಿಸವನಹಳ್ಳಿ ಗ್ರಾಮದ ವಾಸಿ ಎಂದು ಗುರುತಿಸಲಾಗಿದೆ. ಮೃತಳ ಪತ್ನಿ ರೇಷ್ಮಾಳನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಮೃತ ಶಿವಕುಮಾರ್ ಪತ್ನಿ ರೇಷ್ಮಾ 15 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಇಬ್ಬರಿಗೂ ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲದೆ ಆಗಾಗ ಜಗಳವಾಡುತ್ತಿದ್ದರು ಎನ್ನಲಾಗಿದ್ದು, ಶುಕ್ರವಾರ ಬೆಳಗ್ಗೆ ಮನೆಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾನೆ. ಮೃತನ ಹಣೆ, ಮೊಣಕಾಲಿನ ಮೇಲೆ ಗಾಯದ ಗುರುತುಗಳಿದ್ದು ಸಾವಿನಲ್ಲಿ ಅನುಮಾನ ಮೂಡಿಸಿದೆ.
ಮೃತ ವ್ಯಕ್ತಿಯ ಮನೆಯ ಕ್ರಾಸ್ ಬಳಿ ರಾತ್ರಿ ವೇಳೆ 5 ಮಂದಿ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಶಿವಕುಮಾರ್ ಸಾವಿನ ಬಗ್ಗೆ ಮತ್ತಷ್ಟು ಅನುಮಾನಗಳು ದಟ್ಟವಾಗುತ್ತಿದೆ. ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬೀಳಬೇಕಿದೆ. ಸುದ್ದಿ ತಿಳಿದ ತಕ್ಷಣ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ, ಎಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಪ್ರಕಾಶ್, ಸಿಪಿಐವಿ ಅಂಜನ್ ಕುಮಾರ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದು, ಮೃತನ ಸಂಬಂಧಿಕರು ಮೃತನ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಆಗಮಿಸಿ ತನಿಖೆ ನಡೆಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವಿವಿಪುರಂ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ. ಅಂದರೆ ಅವರು ಫ್ಯಾಮಿಲಿದವರು ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ, ಸತ್ತಾಗಿದ್ದಾರೆ. ಸೊ ನಾವೆಲ್ಲ ಇಲ್ಲಿ ಸೀನಿಯರ್ ಆಫೀಸರ್ಸ್ ಮತ್ತು ನಮ್ಮ ಸೀನಿಯರ್ ಕ್ರೈಮ್ ಆಫೀಸರ್ಸ್, ಫಾರೆನ್ಸಿಕ್ ಎಕ್ಸ್ಪರ್ಟ್ ವಗೇರೆ ಎಲ್ಲ ಇಲ್ಲಿ ವಿಸಿಟ್ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಬೇಸಿಕ್ಲಿ ಯಾರ್ದು ಬಾಡಿ ಇದೆ ಅವ್ರ ಹೆಸರು ಸಾದಿಕ್ ಬಾಷಾ, ಅರೌಂಡ್ 45 ಇಯರ್ಸ್ ಏಜ್ ಇರಬೇಕು. ಅವರು ಕೂಲಿ ಕೆಲಸ ಮಾಡ್ತಾಯಿತ್ತು. ಮೊದಲೇ ಕ್ಲೋತಿಂಗ್ ಫ್ಯಾಕ್ಟ್ರಿ ವಗೇರೆ ಅಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿತ್ತು. ವೈಫ್ ಮತ್ತು 2 ಜನ ಮಕ್ಕಳು ಇದ್ದಾರೆ, ಗಂಡು ಮಕ್ಕಳು ಹೆಣ್ಮಕ್ಳು ಒಬ್ಬರೊಬ್ಬರು. ವೈಫ್ ಅವ್ರದ್ದು ಮುತ್ತೂಟ್ ಫೈನಾನ್ಸಲ್ಲಿ ಲೋಕಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರದ್ದು ಸ್ವಲ್ಪ ಈಗ ನಾವು ಎಲ್ಲರೂ ಪರಿಶೀಲನೆ ಮಾಡಿದ್ದೀವಿ, ಸ್ವಲ್ಪ ಅನುಮಾನಾಸ್ಪದ ಥರ ಕಾಣಿಸ್ತಾ ಇದೆ. ಸೊ ನಾವೆಲ್ಲ ಎವಿಡೆನ್ಸ್ ಸೈಂಟಿಫಿಕ್ ಪ್ರಕಾರ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಮುಂದೆ ಹೋಗ್ತೀವಿ ಇನ್ವೆಸ್ಟಿಗೇಷನಲ್ಲಿ. ಇದು ಹೇಗೆ ಆಗಿದೆ, ಅವರದು ಇಂಜರೀಸ್ ಆಕ್ಸಿಡೆಂಟ್ ಕಾರಣ ಬಗ್ಗೆ ಇದೆ, ಇಂಟೆನ್ಷನಲ್ ಇಂಜರೀಸ್ ಇದೆ, ಬ್ಲಂಟ್ ಇಂಜರೀಸ್ ಇದೆ, ಅದು ಎಲ್ಲ ಪರಿಶೀಲನೆ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸರ್, ಸ್ಥಳಕ್ಕೆ ಆರ್ಥೋ ಡಾಕ್ಟರ್ ಬಂದಿದ್ದಾರೆ ಸರ್, ಅವರು ಏನಂತ ಇದು ಮಾಡ್ತಾರೆ ನೋಡಿ. ಅವರು ನಾವು ಫಾರೆನ್ಸಿಕ್ ಡಾಕ್ಟರ್ ಮತ್ತು ಆರ್ಥೋ ಡಾಕ್ಟರ್ ಕರೆದಿದ್ದೀವಿ. ನಮಗೆ ಬಾಡಿಯಲ್ಲಿ ಸ್ವಲ್ಪ ಫ್ರ್ಯಾಕ್ಚರ್ಸ್ ಥರ ಕಾಣಿಸ್ತಾ ಇದೆ. ಸೊ ಆ ಕಾರಣ ಬಗ್ಗೆ ನಾವು ಅವ್ರಿಗೆ ಕರೆದಿದ್ದೀವಿ. ಬಟ್ ಇದು ಇನಿಷಿಯಲ್ ಇಂಕ್ವೈರಿಗೋಸ್ಕರ, ಪ್ರಿಲಿಮಿನರಿ ಇಂಕ್ವೈರಿಗೋಸ್ಕರ ಇದೆ. ಈಗ ಪೋಸ್ಟ್ ಮಾರ್ಟಮಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬಾಡಿ ಮೇಲೆ ಏನೇನು ಇಂಜರೀಸ್ ಇದೆ ಮತ್ತು ಯಾವುದು ಫ್ರ್ಯಾಕ್ಚರ್ ಆಗಿದೆ, ಯಾವ ಕಾರಣ ಬಗ್ಗೆ ಆಗಿದೆ, ಅದು ಎಲ್ಲ ಪೋಸ್ಟ್ ಮಾರ್ಟಮಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲ, ಈಗ ನಾವು ಚೆಕ್ ಮಾಡಿದ್ದೀವಿ. ಮುಂದೆ ಏನು ಮಾಡಬೇಕು ಅದು ಚೆಕ್ ಮಾಡ್ತೀವಿ. ಆಲ್ರೆಡಿ ಎವಿಡೆನ್ಸಸ್ ವಗೇರೆ ಕಲೆಕ್ಟ್ ಆಗಿದೆ. ಕಂಪ್ಲೇನೆಂಟ್ ಏನು ಹೇಗಿದ್ದಾರೆ ಅವರು ಹೇಳ್ತಾರೆ, ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ತೀವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ನಂಜನಗೂಡಿನ ದೊಡ್ಡ ಜಾತ್ರಾ ಪ್ರಯುಕ್ತ ಗರಳಪುರಿ ಉತ್ಸವದ ಅಂಗವಾಗಿ ಶುಕ್ರವಾರ ಸಂತೆಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂದು ಮರುಚಾಲನೆ ನೀಡಿದ್ದಾರೆ. ಈ ಹಿಂದೆ ಕೋವಿಡ್ ಕಾರಣದಿಂದ ಸಂತೆ ರದ್ದು ಮಾಡಲಾಗಿತ್ತು. ನಂಜನಗೂಡಿನ ದೊಡ್ಡ ಜಾತ್ರೆ ಪ್ರಯುಕ್ತ ಗರಳಿಪುರ ಉತ್ಸವದ ಅಂಗವಾಗಿ ಶುಕ್ರವಾರ ಸಂತೆಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂದು ಮರುಚಾಲನೆ ನೀಡಿದರು. ಈ ಹಿಂದೆ ಕೋವಿಡ್ ಕಾರಣದಿಂದ ಸಂತೆ ರದ್ದು ಮಾಡಲಾಗಿತ್ತು. ನಗರದ ಎಪಿಎಂಸಿ ಆವರಣದಲ್ಲಿ ಟೇಪ್ ಕತ್ತರಿಸುವ ಮೂಲಕ ಸಂತೆಗೆ ಮರುಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ಶಾಸಕರು, ಪ್ರತಿ ಶುಕ್ರವಾರ ಸಂತೆ ನಡೆಯುತ್ತದೆ. ರೈತರು ಭಾಗವಹಿಸುವ ಕಾರ್ಯ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು. ಸಂತೆ ನಡೆಯಲು ರೈತ ಬಾಂಧವರ ಸಹಕಾರ ಅತ್ಯಗತ್ಯವಾಗಿದೆ ಎಂದರು. ಸಾಕಷ್ಟು ರೈತರು ಸಾವಯವ ಕೃಷಿ ಮಾಡುತ್ತಿದ್ದಾರೆ, ಆದರೆ ವಾಣಿಜ್ಯ ಬೆಳೆಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತಿದ್ದಾರೆ. ರೈತರು ಕೃಷಿಗೆ ಸಾಕಷ್ಟು ವ್ಯವಸ್ಥಿತವಾಗಿ ಸಂತೆ ನಿರ್ಮಾಣ ಮಾಡ್ತೇವೆ. ಸಂತೆ ವಿಶ್ವದಾದ್ಯಂತ ನಡೆಯುವ ಒಂದು ಕಾರ್ಯಕ್ರಮವಾಗಿದೆ. ಅಲ್ಲಲ್ಲಿ ಆಯಾ ದೇಶದಲ್ಲಿ ರೈತರು ಬೆಳೆದಂತಹ ಉತ್ಪನ್ನಗಳನ್ನು ಮಾರುವಂತಹ ಪದ್ಧತಿಯನ್ನ ಇಟ್ಟುಕೊಂಡಿದ್ದಾರೆ. ದಿನನಿತ್ಯ ಬಳಸುವಂತಹ ಆಹಾರ ಸಾಮಗ್ರಿಗಳನ್ನು, ಹಣ್ಣು ಹಂಪಲುಗಳನ್ನು ಬಂದು ಮಾರುವಂತಹ ವ್ಯವಸ್ಥೆ ಇದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸಂತೆಯನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಸಂತೆಯಲ್ಲಿ ಬರುವ ಜನರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಸಮಿತಿಯ ಎಲ್ಲ ಸಿಬ್ಬಂದಿ ವರ್ಗದವರೆಲ್ಲರೂ ಕೂಡ ಸೇರಿ ನಾವು ಆಯೋಜನೆ ಮಾಡ್ತೀವಿ ಜವಾಬ್ದಾರಿ ತಗೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಸೇರಿ ಉದ್ಘಾಟನೆಯನ್ನು ಇವತ್ತು ಮಾಡಿದ್ದೇವೆ. ಸಾಕಷ್ಟು ನಮ್ಮ ರೈತ ಮಿತ್ರರು ಈ ಒಂದು ಸಂತೆಯಲ್ಲಿ ಇವತ್ತು ಬಂದು ಭಾಗವಹಿಸಿದ್ದಾರೆ. ಇದು ಪ್ರಾರಂಭ. ಇನ್ನು ಪ್ರತಿ ವಾರ ಈ ಒಂದು ಏನೋ ಈ ಒಂದು ಸಂತೆ ಇದೆ ನಡ್ಕೊಂಡು ಹೋಗ್ತಿದೆ. ಇನ್ನೂ ಹೆಚ್ಚಿನ ರೀತಿ ಪ್ರಚಾರ ಆದಮೇಲೆ ಈ ಒಂದು ಪೂರ್ತಿ ಏನು ಪ್ರಿಮೈಸಸ್ ಇದೆ, ನಮ್ಮ ಏನು ಜಾಗ ಇದೆ, ಎಲ್ಲೆಲ್ಲೂ ಕೂಡ ರೈತರು ಬಂದು ಭಾಗವಹಿಸುವಂಥ ಒಂದು ವಾತಾವರಣ ಇಲ್ಲಿ ಕ್ರಿಯೇಟ್ ಆಗ್ತಿದೆ. ಇದರಲ್ಲಿ ತಮ್ಮ ಸಹಕಾರ ಅತ್ಯಗತ್ಯ. ಇಲ್ಲಿ ಬಂದಿರೋ ಸಾಕಷ್ಟು ಜನ ತಮ್ಮಲ್ಲಿ ಕೂಡ ರೈತರಿಗೆ ತಮ್ಮ ಸಹಕಾರ ಅತ್ಯಗತ್ಯ.
ಈಗ ವಿದ್ಯಾಸಾಗರ್ ಅವರು ಮಾತನಾಡ್ತಾ ಹೇಳಿದ್ರು, ಮೇಡಮ್ ಕೂಡ ಹೇಳಿದ್ರು ಯಾವ ರೀತಿಯಾದಂಥ ಕೃಷಿ ಪದ್ಧತಿ ಈಗ ನಮ್ಮಲ್ಲಿ ಇದೆ ಅಂತ. ಈಗ ಸಾಕಷ್ಟು ಕೃಷಿಕರು ಆರ್ಗ್ಯಾನಿಕ್ ಆಗಿ ಮಾಡ್ತಾರೆ, ಆರ್ಗ್ಯಾನಿಕ್ ಆಗಿ ಮಾಡ್ತಾರೆ. ಆದರೆ ಕಮರ್ಷಿಯಲ್ ಆಗಿ ಬೆಳೆಯುವಂಥ ಕ್ರಾಪ್ಗಳಿಗೆ ಆರ್ಗ್ಯಾನಿಕ್ನಲ್ಲಿ ಹೋದರೆ ಸಾಕಷ್ಟು ಅವ್ರಿಗೆ ಲಾಸ್ ಆಗ್ತದೆ. ಕುಮಾರ್ ಸಿಟಿವಿ ನ್ಯೂಸ್, ನಂಜನಗೂಡ. ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಭಕ್ತಿ ಭಾವದಿಂದ ಶ್ರೀರಾಮನವಮಿಯನ್ನ ಆಚರಿಸಲಾಯಿತು. ನಗರ ಸೇರಿದಂತೆ ಗ್ರಾಮೀಣ ಭಾಗದ ದೇವಾಲಯಗಳಲ್ಲಿ ಶ್ರೀರಾಮ ನವಮಿಯ ಪ್ರಯುಕ್ತ ವಿಶೇಷ ಪೂಜೆ ಮಾಡಿ ಮಹಾಮಂಗಳಾರತಿ ನೆರವೇರಿಸಿ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. ಈ ದಿನ ಕೋಟೆ ಶ್ರೀರಾಮ ದೇವಾಲಯದಲ್ಲಿ ಎಂದಿನಂತೆ ನವಮಿ ಪ್ರಯುಕ್ತ ಪ್ರಭು ಶ್ರೀರಾಮಚಂದ್ರನಿಗೆ ಅಭಿಷೇಕ ಮತ್ತು ಆರತಿಯನ್ನು ಏರ್ಪಡಿಸಿ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಮುಂದೆ ಬರುವ ದಿನಗಳಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಿ ಎಲ್ಲ ಸಮೃದ್ಧಿಯಾಗಿ ಬೆಳೀಲಿ ಅಂತ ಭಾರತ ದೇಶದ ಜನರು ಆರಾಮಾಗಿರಲಿ ಅಂತ ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥಿಸುತ್ತೇನೆ. ಬೋಲೋ ಶ್ರೀರಾಮಚಂದ್ರ ಮೂರ್ತಿ ಕಿ ಜೈ, ಶ್ರೀರಾಮಚಂದ್ರ ಮೂರ್ತಿ ಕಿ ಜೈ. ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಭಕ್ತಿ ಭಾವಗಳಿಂದ ಶ್ರೀರಾಮನವಮಿಯನ್ನ ಶುಕ್ರವಾರ ಆಚರಿಸಲಾಯಿತು. ನಗರ ಸೇರಿದಂತೆ ಗ್ರಾಮೀಣ ಭಾಗದ ದೇವಾಲಯಗಳಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ವಿಶೇಷ ಪೂಜೆ ಮಾಡಿ ಮಹಾಮಂಗಳಾರತಿಯನ್ನ ನೆರವೇರಿಸಿ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. ಮುಖ್ಯವಾಗಿ ಹೆಸರುಬೇಳೆ ಹಾಗೂ ಪಾನಕವನ್ನ ಪ್ರಸಾದವನ್ನಾಗಿ ಎಲ್ಲಾ ಕಡೆಯೂ ಭಕ್ತರಿಗಾಗಿ ಹಂಚಲಾಯಿತು. ಭಕ್ತರು ದೊಡ್ಡ ದೊಡ್ಡ ಕೊಳಗಳ ತುಂಬ ಹೆಸರುಬೇಳೆ, ಬೆಲ್ಲದ ಪಾನಕ ಮಾಡಿಸಿ ದೇವಾಲಯಗಳ ಮುಂದಿರಿಸಿ ದೇವಾಲಯಕ್ಕೆ ಬರುವ ಹಾಗೂ ರಸ್ತೆಗಳಲ್ಲಿ ಸಾಗುವವರನ್ನ ಕರೆದು ಹಂಚಿದರು. ಶ್ರೀರಾಮ, ಸೀತೆ, ಲಕ್ಷ್ಮಣ ಹಾಗೂ ಆಂಜನೇಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜಿಸಿ ನಮಿಸಲಾಯಿತು. ಬಹುತೇಕ ರಾಮನ ದೇವಾಲಯಗಳು ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ವು. ರಾಮನಾಮ ಜಪ ಎಲ್ಲೆಡೆ ಮುಗಿಲು ಮುಟ್ಟಿತ. ನಗರದ ಕೋಟೆ ಆಂಜನೇಯ ಸ್ವಾಮಿ, ಮಯೂರ ವೃತ್ತದ ಆಂಜನೇಯ ಸ್ವಾಮಿ, ಎರ್ಲುಡು ಮಾರ್ಗದ ಗಾಂಧಿನಗರದಲ್ಲಿನ ಮುನೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ದೇವಾಲಯ, ಚಿಂತಾಮಣಿ ಮಾರ್ಗದ ವೀರಾಂಜನೇಯ ಸ್ವಾಮಿ, ಅಪ್ಪೇಗೌಡನಹಳ್ಳಿ ಗೇಟ್ನ ಬಯಲಾಂಜನೇಯ ಸ್ವಾಮಿ, ಚೌಡಸಂದ್ರದ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ, ವೀರಾಪುರದ ವೀರಾಂಜನೇಯ ಸ್ವಾಮಿ, ತಿಮ್ಮನಾಯಕನಹಳ್ಳಿಯ ರಾಮನಗುಡಿ ಸೇರಿದಂತೆ ನಾನಾ ಕಡೆ ವಿಜೃಂಭಣೆಯಿಂದ ಶ್ರೀರಾಮನವಮಿಯನ್ನ ಆಚರಿಸಲಾಯಿತು. ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಿನಾಂಕ 26/3/2026ರಂದು ಬೆಳಗ್ಗೆ ಶ್ರೀ ಸ್ವಾಮಿಯವರಿಗೆ ಧ್ವಜಾರೋಹಣ, ಆದಿತ್ಯಾದಿ ನವಗ್ರಹ ಹೋಮ, ಪೂರ್ಣಾಹುತಿ ಹಾಗೂ ವಿಶೇಷವಾಗಿ ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರ, ಮಹಾಮಂಗಳಾರತಿ ನಡೆದಿರುತ್ತೆ. ನಂತರ ನಿನ್ನೆ ದಿನ ಸಂಜೆ 7 ಗಂಟೆಗೆ ದೀಪಗಳು ಆಗಿರುತ್ತೆ. ಈ ದಿನ ಶ್ರೀರಾಮನವಮಿ 27/3/2026 ಈ ದಿನ ಶ್ರೀರಾಮನವಮಿ ಪ್ರಯುಕ್ತ ಬೆಳಗ್ಗೆ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆ, ನಂತರ ಪಂಚಾಮೃತಾಭಿಷೇಕ ಹಾಗೂ ವಿಶೇಷವಾಗಿ ಪವಿತ್ರ ಮಾಲೆ ಅಲಂಕಾರ ಅಂತಕ್ಕಂಥದ್ದನ್ನು ಮಾಡಲಾಗಿರುತ್ತದೆ. ಹಾಗೂ 10 ಗಂಟೆಗೆ ಶ್ರೀ ಸೀತಾ ಕಲ್ಯಾಣ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿರುತ್ತೆ. ಅದೇ ರೀತಿ ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಹಾಗೂ ಮಧ್ಯಾಹ್ನ 2 ಗಂಟೆಗೆ ಪ್ರಾಕಾರೋತ್ಸವ ಕಾರ್ಯಕ್ರಮ ಇರುತ್ತೆ. ನಂತರ ಸಂಜೆ 4 ಗಂಟೆಗೆ ಕ್ಷೀರ ಹುಟ್ಟು ಮಹೋತ್ಸವ, ನಂತರ ಮನೋರಂಜನವಾದ ಹುಟ್ಟು ಮಹೋತ್ಸವ. ಸಂಜೆ 6 ಗಂಟೆಗೆ ಶ್ರೀ ಸ್ವಾಮಿಯವರ ವಿಶೇಷವಾಗಿರ್ತಕ್ಕಂತಹ ಮುತ್ತಿನ ಪಲ್ಲಕ್ಕಿಯಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸ್ವಾಮಿಯ ಉತ್ಸವ ನಡೆದು ರಾತ್ರಿ 10 ಗಂಟೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ಕಾರ್ಯಕ್ರಮ ಇರುತ್ತೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಬಾಣವಾಡಿ ಗ್ರಾಮದಲ್ಲಿ ಮಾರ್ಚ್ 29ರ ಭಾನುವಾರ ಶ್ರೀ ಕೋಡಿ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಶ್ರೀಕೃಷ್ಣ ಸಂಧಾನ ಅಥವಾ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಯುವ ಕಲಾವಿದರು ಅಭಿನಯಿಸುತ್ತಿದ್ದಾರೆ. ನೆಲಮಂಗಲ ತಾಲೂಕಿನಲ್ಲಿ ಪೌರಾಣಿಕ ನಾಟಕ ಪ್ರದರ್ಶನಕ್ಕೆ ಎಲ್ಲಾ ಪಾತ್ರಧಾರಿಗಳು ಭರದ ಸಿದ್ಧತೆ ನಡೆಸುತ್ತಿದ್ದು, ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ಕಲಾರಸಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕೆಂದು ಕೋರಿದ್ದಾರೆ.
ತುಮಕೂರಿನ ಹೆಸರಾಂತ ಗೋವಿಂದಪ್ಪನವರ ಶ್ರೀ ಬಸವೇಶ್ವರ ಡ್ರಾಮಾ ಸೀನ್ಸ್ LED ಹೊಸ ಸೀನರಿ ಮತ್ತು ಜಗಮಗಿಸುವ ವಿದ್ಯುತ್ ದೀಪಾಲಂಕಾರದ ಭವ್ಯ ರಂಗ ಸಜ್ಜಿಕೆಯಲ್ಲಿ ನಡೆಯುವ ಪೌರಾಣಿಕ ನಾಟಕಕ್ಕೆ ಬೆಳ್ಳಿ ಕಿರೀಟ ಪುರಸ್ಕೃತರಾದ ಕೃಷ್ಣಮೂರ್ತಿ ನಿರ್ದೇಶನದಲ್ಲಿ ತಬಲದಲ್ಲಿ ಪವನ್ ಕುಮಾರ್, ಕ್ಯಾಸಿಯೋದಲ್ಲಿ ಸೂರ್ಯ, ಕ್ಲಾರೋನೆಟ್ನಲ್ಲಿ ಸುರೇಶ್, ತಾಳವಾದ್ಯದಲ್ಲಿ ಚಿನ್ನಸ್ವಾಮಿ ಸಾಥ್ ನೀಡಲಿದ್ದಾರೆ. ಶ್ರೀಕೃಷ್ಣನ ಪಾತ್ರಧಾರಿ ಶಿಕ್ಷಕ ವೆಂಕಟೇಶ್ ಮಾತನಾಡಿ, ಯುವ ಕಲಾವಿದರ ತಂಡ ಕಳೆದ ಹಲವು ದಿನಗಳಿಂದ ಸೇರಿ ಸಿದ್ಧತೆ ನಡೆಸಿದ್ದೇವೆ. ಈ ಪೌರಾಣಿಕ ನಾಟಕಕ್ಕೆ ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿ, ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್, ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಸೇರಿದಂತೆ ಹಲವಾರು ಗಣ್ಯರು ಆಗಮಿಸುವ ನಿರೀಕ್ಷೆ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ರಾಮಾಯಣ ಮತ್ತು ಮಹಾಭಾರತ ಗ್ರಂಥ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಎಂದರು. ಆದ್ದರಿಂದ ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸಬೇಕು. ಮುಖ್ಯವಾಗಿ ಎಲ್ಲ ಕಡೆಯೂ ಕೂಡ ಇಂತಹ ಪೌರಾಣಿಕ ನಾಟಕಗಳು ಆಗಬೇಕು. ಯಾವ ಉದ್ದೇಶಕ್ಕಂತೆ ಇವತ್ತು ಎಷ್ಟೋ ಕಡೆ ಏನೇನೋ ಮಾಡಿ ನಾವು ದುಂದು ವೆಚ್ಚವನ್ನು ಮಾಡ್ತೀವಿ. ಆದರೆ ಇವತ್ತೇನಾಗಿದೆ ಅಂದರೆ ನಮ್ಮ ಸಂಸ್ಕೃತಿ ಉಳಿತಾ ಇಲ್ಲ. ನಮ್ಮ ಸಂಸ್ಕಾರ ನಾಳೆ ಕಾಲಕ್ಕೆ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕಾದ್ರೆ ನಮ್ಮ ಹಿಂದೂ ಸಂಸ್ಕಾರ ಯಾವ ರೀತಿ ಇತ್ತು ಅಂತ ಹೇಳಿ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅಂದರೆ ನಾವು ಇಂತಹ ಪ್ರಸಿದ್ಧವಾಗಿರ್ತಕ್ಕಂತಹ ರಾಮಾಯಣ ಆಗಿರ್ಬೋದು, ಪೌರಾಣಿಕ ಮಹಾಭಾರತ ಆಗಿರ್ಬೋದು, ಇದರಲ್ಲಿ ಬರ್ತಕ್ಕಂತಹ ನಾಟಕದ ಕೆಲವಾರು ದೃಶ್ಯಗಳನ್ನು ನಾವು ಅಭಿನಯ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ನಾವು ತೋರಿಸಬೇಕು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ನೀರಿಲ್ಲದೆ ಜೀವನವಿಲ್ಲ ಎಂಬ ಮಾತು ಎಷ್ಟು ಸತ್ಯವೋ, ನೀರನ್ನ ವ್ಯರ್ಥ ಮಾಡುವುದು ಅಷ್ಟೇ ದೊಡ್ಡ ಅಪರಾಧವಾಗಿದೆ. ನಾವು ಮನೆಯ ಹಂತದಲ್ಲಿ ನೀರು ಉಳಿಸಲು ಮುಂದಾಗಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಹೇಳಿದರು. ಎಣ್ಣೆ ತಗೊಳ್ಳೋದಕ್ಕೆ ಹೋಗ್ತೀರಾ, ಅಲ್ಲಿ ಏನು ಮಾಡ್ತಾರೆ, ಕಡಿಮೆ ರೇಟಿಗೆ ಯಾವ ಎಣ್ಣೆ ಸಿಗುತ್ತೆ. ದಿನನಿತ್ಯ ನಮ್ಗೆ ಅಡುಗೆಗೆ ಎಣ್ಣೆ ಬೇಕೇ ಬೇಕು. ಎಷ್ಟು ಆಯಾಸ ಆಗುತ್ತೆ ಅಷ್ಟು ಆಯಾಸ ಗಿಡಕ್ಕೂ ಆಗುತ್ತೆ, ನೀವು 4 ಜನಕ್ಕೆ ಹೆಲ್ಪ್ ಮಾಡಿದಂಗೆ ಆಗುತ್ತೆ. ಶಿಡ್ಲಘಟ್ಟ ನಗರದ ನ್ಯಾಯಾಲಯದ ಆವರಣದಲ್ಲಿ ಶುಕ್ರವಾರ ನಡೆದ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಮತ್ತು ವಿಶ್ವ ಜಲ ದಿನದ ಅಂಗವಾಗಿ ನಡೆದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು, ದೈನಂದಿನ ಜೀವನದಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ಮನೆಗಳಲ್ಲಿಯೇ ಸಾಕಷ್ಟು ನೀರನ್ನು ಉಳಿಸಬಹುದು. ನೀರಿನ ಮರುಬಳಕೆ, ಮಳೆ ನೀರು ಕೊಯ್ಲು ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಹನಿ ಹನಿ ಕೂಡಿದರೆ ಹಳ್ಳ ಎನ್ನುವಂತೆ ನಾವು ವ್ಯರ್ಥ ಮಾಡುವ ಪ್ರತಿಯೊಂದು ಹನಿಯು ಭವಿಷ್ಯದ ದೊಡ್ಡ ಬರಗಾಲಕ್ಕೆ ಕಾರಣವಾಗಬಹುದು. ನೀರಿನ ಸಂರಕ್ಷಣೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ಪ್ರತಿ ಮನೆಯ ಜವಾಬ್ದಾರಿಯಾಗಿದೆ. ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸಿಕೊಡುವುದು ನಮ್ಮ ಆದ್ಯ ಕರ್ತವ್ಯವಾಗಲಿ ಎಂದು ಹೇಳಿದ್ರು. ಮನೆಗಳು ಕಟ್ತೀರಾ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಕಟ್ತೀರಾ. ಯಾರಾದ್ರೂ ಬಿಲ್ಡಿಂಗ್ ಕಟ್ಟಿದಾಗ ಆ ಬಿಲ್ಡಿಂಗ್ ಮೇಲೆ ಬಿದ್ದಿರುವಂತ ನೀರನ್ನ ಮಾಡ್ತೀರಾ. ಕೋಟ್ಯಾಂತರ ರೂಪಾಯಿ ಮನೆ ಕಟ್ತೀರಾ, ಒಂದು 10-20 ಸಾವಿರ ಖರ್ಚು ಮಾಡಿದ್ರೆ ಆ ಬಿಲ್ಡಿಂಗ್ ಮೇಲೆ ಬಿದ್ದಿರೋ ಮಳೆ ನೀರಾಗಲಿ ಅಥವಾ ನೀರಾಗಲಿ ನಿಮ್ಮ ಬೋರ್ ಹತ್ರ ಅದನ್ನ ಸ್ಟಾಕ್ ಆಗಿ ಅದು ಒಳಗಡೆ ಹೋಗೋ ರೀತಿಯಲ್ಲಿ ಒಂದು ವ್ಯವಸ್ಥಿತ ಮಾಡಿ. ಅಂದರೆ ಒಂದು 10 ಅಡಿನೋ 9 ಅಡಿನೋ ಆಳ ತೋಡಿ ಅದಕ್ಕೆ ಜಲ್ಲಿ, ಇಂದು, ಮರಳು, ಉಪ್ಪು ಈ ರೀತಿ ಅಂಶಗಳನ್ನ ಹಾಕಿ ಆ ಮನೆ ನೀರು ಅದರೊಳಗಡೆ ಇಳಿಯಕ್ಕೆ ಮಾಡಿದ್ರೆ. ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ ಅವರು ಮಾತನಾಡಿ, ಎಚ್ಚೆತ್ತ ಗ್ರಾಹಕನೇ ಸದೃಢ ದೇಶದ ಆಧಾರ. ನಾವು ದುಡಿಮೆಯಿಂದ ಸಂಪಾದಿಸಿದ ಹಣದಿಂದ ಖರೀದಿಸುವ ಸಾಮಾನುಗಳು ನಮ್ಮ ಸುರಕ್ಷತೆಗೆ ಧಕ್ಕೆ ತರುವಂತಿಲ್ಲ. ಮೋಸವಾದರೆ ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿ ನ್ಯಾಯ ಪಡೆಯಿರಿ. ನಮ್ಮ ಹಕ್ಕುಗಳನ್ನು ತಿಳಿದುಕೊಂಡು ಎಲ್ಲರೂ ಜಾಗೃತರಾಗಿರಿ ಎಂದರು. ಪ್ರತಿಯೊಂದು ಅಂಗಡಿನಲ್ಲೂ ಅವ್ರ ಅಂಗಡಿನಲ್ಲಿರೋ ಪ್ರತಿಯೊಂದು ವಸ್ತುಗೂ ಏನು ಬೆಲೆ ಇದೆ ಅಂತೇಳಿ ಡಿಸ್ಪ್ಲೇ ಬೋರ್ಡ್ ಹಾಕಬೇಕು. ಸೊ ಅದನ್ನು ಹಾಕಲ್ಲ. ನೀವೇನು ಮಾಡ್ತೀರಾ, ಎಷ್ಟು ಹಣ ಅಂತ ಕೇಳ್ತೀರಾ. ಯೂಶಲಿ ಹೋದಾಗ ಹಣ್ಣು ಅಂಗಡಿಗೆ ಹೋಗ್ತೀರಾ, ಎಷ್ಟು ಹಣ KG ಗೆ ಅಂತ 100 ರೂಪಾಯಿ ಅಂತ, ಹೌದಾ ಕೊಡಿ ಅಂತ ಹೇಳ್ತೀರಾ. ಬಟ್ ಪ್ರತಿಯೊಂದನ್ನು ಅವ್ರು ಡಿಸ್ಪ್ಲೇ ಮಾಡ್ತಾ ಹೋಗಬೇಕು ಮತ್ತು ನೀವು ತೊಗೊಂಡಿದ್ದಕ್ಕೆ ಅವ್ರಿಗೆ ಬಿಲ್ ಕೊಡ್ತಾ ಹೋಗಬೇಕು. ಬಟ್ ಏನಾಗುತ್ತೆ, ಸಣ್ಣ ಸಣ್ಣ ಅಂಗಡಿನಲ್ಲೂ ನೀವು ತೊಗೊಂಡು 2 ರೂಪಾಯಿ ಕಡಿಪಣ ತೊಗೊಳ್ತೀರಾ, ಅದಕ್ಕೆ ಬಿಲ್ ಕೊಡಿ ಅಂತ ಅಂದರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಬಟ್ 2 ರೂಪಾಯಿ ಕಡಿಪಣ ತೊಗೊಂಡ್ರೂ ಬಿಲ್ನ ಪ್ರೊವೈಡ್ ಮಾಡಬೇಕಿರೋದು ಅವ್ರ ಕರ್ತವ್ಯ ಇದೆ. ನೀವು ಕೇಳಿ ತೊಗೊಬೇಕು. ಕೊಡಲಿಲ್ಲ ಅಂತಂದ್ರೂ ಕೊಡಲ್ಲ ಅಂತೇಳಿ ಅವ್ರು ಡಿಲೇ ಮಾಡೋಕ್ಕೆ ಬರಲ್ಲ. ಸೊ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅವ್ರ ಹತ್ರ ನೀವು ಕೊಡಿ ಅಂತ ತೊಗೋಬೇಕು. ಮತ್ತು ಯಾವುದೇ ಅಂಗಡಿಗೆ ಹೋದಾಗಲೂ ನಿಮ್ಗೆ ಇಷ್ಟ ಬಂದಿದ್ದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕು. ಅವ್ರು ಇಂಥದೇ ಪ್ರಾಡಕ್ಟ್ ನೀವು ತೊಗೊಳ್ಳಿ ಅಂತೇಳಿ ನಿಮ್ಮೆಲ್ಲರಿಗೂ ಬಲವಂತ ಮಾಡೋದಕ್ಕೆ ಬರಲ್ಲ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.
ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಗೇಟ್ ಬಳಿ ಹೊಸದಾಗಿ ಪ್ರತಿಷ್ಠಾಪನೆಯಾಗಿರುವ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಹಬ್ಬ ಅದ್ದೂರಿಯಾಗಿ ಆಚರಿಸಿದರು. ಈ ವೇಳೆ ಮಾತನಾಡಿದ ಸಿ ವೆಂಕಟೇಶ್, ನಮ್ಮ ಊರಿನಲ್ಲಿ ಹಳೆ ವೀರಾಂಜನೇಯ ಸ್ವಾಮಿ ದೇವಾಲಯ ಇತ್ತು. ಅದನ್ನು ನಮ್ಮ ಊರಿನ ಮುಖಂಡರು ಎಲ್ಲ ಗಮನಿಸಿ ಒಂದು ಜಾಗವನ್ನು ಗುರುತಿಸಿ ಹೊಸ ವೀರಾಂಜನೇಯ ಸ್ವಾಮಿ ದೇವಾಲಯವನ್ನು ನಿರ್ಮಿಸಿದ್ದೇವೆ. ಇದೇ ಮೊದಲ ಬಾರಿಗೆ ಶ್ರೀರಾಮನವಮಿ ಹಬ್ಬ ಬಂದಿರುವುದರಿಂದ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡು ಇಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದೇವೆ. ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಿಂದ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದ ಪಡೆದಿದ್ದಾರೆ. ಬಂದಂತಹ ಭಕ್ತಾದಿಗಳಿಗೆ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಪ್ರಸಾದವನ್ನು ಆಯೋಜನೆ ಮಾಡಿದ್ದೇವೆ ಎಂದರು. ಪ್ರಸನ್ನ ವೀರಾಂಜನೇಯ ಸ್ವಾಮಿಯವರ 1ನೇ ವರ್ಷದ ಈ ವರ್ಷ ಅದು 1ನೇ ವರ್ಷ ಶ್ರೀರಾಮನವಮಿ ಬಂದಿದೆ. ನಾವು ಅದ್ದೂರಿಯಾಗಿ ಊರಿನ ಮುಖಂಡರು, ಯುವಕರು ಎಲ್ಲ ಸೇರಿಕೊಂಡು ಎಲ್ಲ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಆಮೇಲೆ ಬಂದಾದಿ ಭಕ್ತಾದಿಗಳಿಗೆ ಪಾನಕಾಯಿ, ಹೆಸರುಬೇಳೆ, ಮಜ್ಜಿಗೆ ಕೊಡ್ತಾಯಿದ್ದೀವಿ. ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬರ್ತಾಯಿದ್ದಾರೆ, ಎಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ವೇಳೆ ಮಾತನಾಡಿದ ರಾಮಸ್ವಾಮಿ, ಈ ದೇವಸ್ಥಾನ ಪುರಾತನ ಕಾಲದ್ದು. ಸುಮಾರು 45 ವರ್ಷಗಳಿಂದ ಈ ದೇವಾಲಯದಲ್ಲಿ ಪೂಜೆಗಳು ನಡೆಯುತ್ತಿತ್ತು. ಹೊಸದಾಗಿ ರಸ್ತೆ ಅಗಲೀಕರಣ ಆದಾಗ ಪೂಜೆಗಳಿಲ್ಲದೆ 8 ವರ್ಷಗಳ ಕಾಲ ಹಾಗೆ ಇತ್ತು. ಈಗಿನ ಯುವಕರು, ಗ್ರಾಮಸ್ಥರು, ಮುಖಂಡರುಗಳು ಸೇರಿ ಎಲ್ಲರ ಸಹಕಾರದಿಂದ ಒಂದು ಜಾಗವನ್ನು ಗುರುತಿಸಿ ಈ ದೇವಸ್ಥಾನವನ್ನು ಸುಂದರವಾಗಿ ನಿರ್ಮಾಣ ಮಾಡಿದ್ದೇವೆ. ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ 8 ತಿಂಗಳಾಗಿದೆ. ನಿರ್ಮಾಣ ಆದ ನಂತರ ಇದೇ ಪ್ರಥಮ ಬಾರಿಗೆ ಶ್ರೀರಾಮನವಮಿ ಹಬ್ಬ ಈ ದೇವಾಲಯದಲ್ಲಿ ಆಚರಣೆ ಮಾಡುತ್ತಿದ್ದೇವೆ ಎಂದರು. ಜಾತವಾರ ಗ್ರಾಮದ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿಯ ಒಬ್ಬ ನಿರ್ದೇಶಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ರಾಮಸ್ವಾಮಿ. ಈ ದೇವಸ್ಥಾನ ಪುರಾತನದು, ಅಂದರೆ 45 ವರ್ಷದ ಹಿಂದೆ ನಾವು ಹಿರಿಯರು ನಿರ್ಮಾಣ ಮಾಡಿದಂಥ ದೇವಾಲಯ ಇದು. ಅಂದಿನಿಂದ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ರು. ಈ ರಸ್ತೆ ಅಗಲೀಕರಣದಿಂದ ಈ ದೇವಸ್ಥಾನ ಒಂದು 8 ವರ್ಷಗಳ ಕಾಲ ಪೂಜೆ ಇಲ್ಲದೆ ಮೂಲೆ ಗುಂಪಾಗಿತ್ತು. ಈಗಿನ ಯುವಕರು, ಗ್ರಾಮಸ್ಥರು, ಸುತ್ತಮುತ್ತಲಿನ ಎಲ್ಲ ಜನಗಳು ಸಹಾಯದಿಂದ ಒಂದು ಜಾಗ ನಿಗದಿ ಮಾಡಿ ಅದ್ಧೂರಿಯಾಗಿ ಈ ದೇವಾಲಯ ಕಟ್ಟಬೇಕು ಅಂತ ಒಂದು ತೀರ್ಮಾನ ಮಾಡಿ ಎಲ್ಲ ಧನ ಸಹಾಯದಿಂದ ಉತ್ತಮವಾದ ರೀತಿಯಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೇವೆ. ಈ ನಿರ್ಮಾಣ ಮಾಡಿ ಒಂದು 8 ತಿಂಗಳಾಗಿ ದೇವರ ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ದೇವಾಲಯದಲ್ಲೇ. ಈ ದೇವಾಲಯ ನಿರ್ಮಾಣ ಮಾಡಿದ ಪ್ರಥಮ ಶ್ರೀರಾಮನವಮಿ ಇಂದು 27/3/2026 ಬಂದಿದೆ. ಅದರ ಪ್ರಯುಕ್ತ ಇಂದು ದೇವಾಲಯದ ಅರ್ಚಕರಿಂದ ಬೆಳಗ್ಗೆ ದೇವರಿಗೆ ಅಭಿಷೇಕ ಆಯಿತು. ಆ ನಂತರ ಅಲಂಕಾರ ಮಾಡಿ ಎಲ್ಲ ಭಕ್ತಾದಿಗಳಿಗೂ, ಸುತ್ತಮುತ್ತ ಗ್ರಾಮಸ್ಥರು, ಊರಿನ ಗ್ರಾಮಸ್ಥರು ಎಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ. ಈ ಸಂದರ್ಭದಲ್ಲಿ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರಾದ ಮುನಿಕೃಷ್ಣ, ಕಾರ್ಯದರ್ಶಿ ಮುನಿರಾಜು, ಸದಸ್ಯರಾದ ಸಿ ವೆಂಕಟೇಶ್, ರಾಮಸ್ವಾಮಿ, ಮುನಿರಾಜು, ವೆಂಕಟೇಶಪ್ಪ, ರಾಮಚಂದ್ರಪ್ಪ, ಮುನಿಕೃಷ್ಣ, ತ್ಯಾಗರಾಜು, ಕೆ ಮಂಜುನಾಥ್ ಮತ್ತು ಊರಿನ ಮುಖಂಡರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸೊ ಇವಾಗ ಯಾವ್ದನ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ನ ನೀವು ಸ್ಕೂಲಿಗೆ ತರಬೇಕು ಅಂತಂದ್ರೆ ಯಾರನ್ನ ತರ್ತೀರಿ? ಸಿಂಚಾನ್. ನಾನು ಟೀಟು. तेरी मेरी पार्टी में होंगे टीटू. ಸ್ಲೀಪಿಂಗ್ ಪೀರಿಯಡ್ ಅಂತ ಇದ್ರೆ ಎಷ್ಟು ಅವರ್ಸ್ ಇರಬೇಕು? 5 ಅವರ್ಸ್. 6 7. ನೀನ್ ನಿಜವಾಗ್ಲೂ ಹರ್ಷಿತಾ ತಂಗಿನೇ. ಏನಾಗ್ಬೇಕು ಅನ್ಕೊಂಡಿದ್ದೀನಿ? ಇನ್ನು ಡಿಸೈಡ್ ಆಗಿಲ್ಲ, ಇನ್ನು ದೊಡ್ಡವ್ರು ಆಗೋಣ ಅಂತ. ಇವಾಗ ನೀನೊಂದು ಸಾಂಗ್ ಆಡ್ಲೇಬೇಕು ಕಣ. ಗುರು ಕಾಲು ವೈಪರೇದಿ ಗುಂಡೆ ನೆತ್ತು.
ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಮಸ್ಕಾರ ಪ್ರಿಯ ಗ್ರಾಹಕರೇ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಸ್ಥಳದಲ್ಲಿ ಸಿಗಬೇಕೇ? ಹಾಗಾದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ನಮ್ಮ ಹೋಲ್ಸೇಲ್ ಕ್ಲಾತ್ ಶೋರೂಮ್, ಅದುವೇ ಎಂಎಂ ಹೋಲ್ಸೇಲ್ ಮಾರ್ಟ್. ಇಲ್ಲಿ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಎಲ್ಲರಿಗೂ ಸೂಕ್ತವಾದ ಟ್ರೆಂಡಿ ಮತ್ತು ಗುಣಮಟ್ಟದ ಬಟ್ಟೆಗಳು ಲಭ್ಯ. ಕಿಡ್ಸ್ ಡ್ರೆಸ್, ಮೆನ್ಸ್ ವೇರ್, ವುಮೆನ್ಸ್ ಫ್ಯಾಷನ್, ಡೈಲಿ ವೇರ್, ಪಾರ್ಟಿ ವೇರ್ ಹಾಗೂ ಹಬ್ಬಗಳು, ಮದುವೆಗಳು ಅಥವಾ ದಿನನಿತ್ಯದ ಬಳಕೆ ಎಲ್ಲಕ್ಕೂ ಸೂಕ್ತವಾದ ಉಡುಪುಗಳು ಒಂದೇ ಸ್ಥಳದಲ್ಲಿ. ಗುಣಮಟ್ಟದ ಬಟ್ಟೆಗಳು ಕಡಿಮೆ ಬೆಲೆ ಮತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಾಗುವ ಉತ್ತಮ ಅವಕಾಶ. ನಮ್ಮ ಶೋರೂಮ್ಗೆ ಬನ್ನಿ, ನಿಮ್ಮ ಇಷ್ಟದ ಬಟ್ಟೆಗಳನ್ನು ಆಯ್ಕೆ ಮಾಡಿ ನಿಮ್ಮ ಕುಟುಂಬದ ಸ್ಟೈಲ್ ಅನ್ನು ಇನ್ನಷ್ಟು ಸುಂದರವಾಗಿಸಿ. ಹೊಸ ಟ್ರೆಂಡ್, ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದಲ್ಲಿ. ನಮ್ಮ ವಿಳಾಸ: ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ರ ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ ಟೇಕರ್ ಸಿಬ್ಬಂದಿ, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್, ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್.
Admissions are open, limited seats are available. No donation, ಪ್ರವೇಶಾತಿಗಳು ಪ್ರಾರಂಭವಾಗಿವೆ. Every child carries a dream to learn, to grow and to shine. At Divyashree Vidyaniketan, we believe education is not just about books, it is about building confidence, character and a bright future. Our salient features: new curriculum, NEP-based and concept learning, brand new building with smart classrooms, Montessori plus activity-based learning, focus on academics plus life skills, transport facility available, experienced and caring teachers. All classrooms are CCTV secured. Individual attention to each children, phonics and spoken English from early stage, sports and cultural activities, learning beyond the classrooms, hands-on materials and activities included in the curriculum. For more details, contact Divyashree Vidyaniketan, recognized by Government of Karnataka, Ashoka Layout, HS Garden, Chikkaballapura. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗುಡಿಬಂಡೆ ಪಟ್ಟಣದ ವಾರದ ಸಂತೆಯನ್ನಿದ್ದು ಸುಮಾರು ವರ್ಷಗಳಾಗಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಪಟ್ಟಣದ ಮುಖ್ಯ ರಸ್ತೆಯ ಬೀದಿ ಬದಿ ತರಕಾರಿ ಅಂಗಡಿಗಳು ಹಾಕಿಕೊಂಡು ಬಿಸಿಲಿನ ತಾಪಕ್ಕೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು, ಈ ವಾರದ ಸಂತೆ ಪುನರಾರಂಭಿಸಲು ಸಂತೆ ಮೈದಾನ ಸ್ವಚ್ಛತೆ ಮಾಡಿ ಸಂತೆಗೆ ಬರುವ ಸಾರ್ವಜನಿಕರಿಗೆ ಶೌಚಾಲಯ ಸೇರಿದಂತೆ ಇತರೆ ಅನುಕೂಲಗಳನ್ನು ಕಲ್ಪಿಸಲು ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ಚರ್ಚಿಸಿ ಶೀಘ್ರದಲ್ಲೇ ವಾರದ ಸಂತೆ ಪ್ರಾರಂಭಿಸಲು ಗುಡಿಬಂಡೆ ತಾಲೂಕು ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳಿಗೂ ಪ್ರಚಾರ ಮಾಡಿ ಪ್ರಾರಂಭಿಸಲಿದ್ದೇವೆ. ಈ ಸದುಪಯೋಗವನ್ನ ಸಂಬಂಧಪಟ್ಟ ಸಾರ್ವಜನಿಕರು, ವ್ಯಾಪಾರಸ್ಥರು ಸದುಪಯೋಗ ಪಡಿಸಿಕೊಳ್ಳುವಂತೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಆರತಿ ತಿಳಿಸಿದ್ದಾರೆ. ಕೋಲಾರದ ಆರ್ಟಿಒ ಕಚೇರಿಗೆ ಬಾಂಬ್ ಬೆದರಿಕೆ ಸಂದೇಶ ಬಂದಿದ್ದು, ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಕೋಲಾರ ನಗರದ ಬಂಗಾರಪೇಟೆ ರಸ್ತೆಯಲ್ಲಿರುವ ಆರ್ಟಿಒ ಕಚೇರಿಗೆ ಬಾಂಬ್ ಬೆದರಿಕೆ ಸಂದೇಶ ಬಂದ ಹಿನ್ನೆಲೆಯಲ್ಲಿ ಆರ್ಟಿಒ ಕಚೇರಿಯಲ್ಲಿ ಸಿಬ್ಬಂದಿ ಮತ್ತು ಜನರು ಹೊರಗೆ ಓಡಿ ಬಂದ ಘಟನೆ ನಡೆದಿದೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಕಚೇರಿಯಲ್ಲಿನ ಸಿಬ್ಬಂದಿಯನ್ನ ಹೊರಕಳುಹಿಸಿ ತಪಾಸಣೆ ನಡೆಸಿದ್ರು. ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದಲೂ ತಪಾಸಣೆ ನಡೆಸಲಾಯಿತು. ಅನ್ನಪೂರ್ಣೇಶ್ವರಿ ದೇವಿ ಹೆಸರಿನಲ್ಲಿ ಭತ್ತ ನಾಟಿ ಮಾಡಿ ಕಲ್ಯಾಣೋತ್ಸವ ದಿನ ನಾಟಿ ಮಾಡಿದ್ದ ಭತ್ತದಲ್ಲಿ ಅನ್ನದಾನ ಕಾರ್ಯಕ್ರಮ ನಡೆಸಲು ಅಡುಗೆ ಕಾರ್ಮಿಕರ ಸಂಘದ ರಾಜ್ಯ ಮುಖಂಡ ರಮೇಶ್ ಬಾಬು ಮುಂದಾಗಿದ್ದಾರೆ. ಏಪ್ರಿಲ್ ತಿಂಗಳಿನಿಂದ ಪ್ರತಿ ಶುಕ್ರವಾರ ಉಚಿತವಾಗಿ ಅನ್ನದಾನ ಮಾಡಲು ಈಗಿನಿಂದಲೇ ದಾನಿಗಳಿಂದ ದಿನಸಿ ಸಂಗ್ರಹಿಸುತ್ತಿದ್ದಾರೆ. ನಗರದ ಕೆಇಬಿ ಸರ್ಕಲ್ ಬಳಿ ಇರುವ ಸಂಘದ ಕೇಂದ್ರ ಕಚೇರಿಯಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷ ಪೂಜೆ ನೆರವೇರಿಸಿ ಮುಂಬರುವ ಏಪ್ರಿಲ್ 14ರಂದು ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಅಡುಗೆ ನೌಕರರ ಸಂಘದ ಮುಖಂಡ ರಮೇಶ್ ಬಾಬು, ಈ ಬಾರಿ ಅನ್ನಪೂರ್ಣೇಶ್ವರಿ ದೇವಿ ವಿಗ್ರಹ ಮಾಡಲು ಸಿದ್ಧತೆ ನಡೆಸಿ ಅಂದು ಅನ್ನಪೂರ್ಣೇಶ್ವರಿ ದೇವಿ ಹೆಸರಿನಲ್ಲಿ ಪೂಜೆ ಮಾಡಿ ಭತ್ತ ನಾಟಿ ಮಾಡಿದ್ದೇವೆ. ದೇವಿ ವಿಗ್ರಹ ತಯಾರಾಗುವ ಸಮಯಕ್ಕೆ ಭತ್ತ ಬಂದಿದೆ. ಭತ್ತದ ಮಧ್ಯದಲ್ಲಿ ದೇವಿಯ ವಿಗ್ರಹ ಇರಿಸಿ ವಿಶೇಷ ಪೂಜೆ ಮಾಡಲಾಗಿದೆ. ಏಪ್ರಿಲ್ 14ರಂದು ಕಲ್ಯಾಣೋತ್ಸವದ ದಿನ ನಾಟಿ ಮಾಡಿದ ಭತ್ತದಿಂದ ಅನ್ನದಾನ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶ್ರೀರಾಮನವಮಿ ಸಂಭ್ರಮ. ಎಲ್ಲೆಲ್ಲೂ ರಾಮನಾಮ ಜಪ. ರಾಮಾಲಯ, ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ಹರಿದು ಬಂದ ಭಕ್ತರ ದಂಡು. ಪಾನಕ, ಮಜ್ಜಿಗೆ, ಹೆಸರುಬೇಳೆ ವಿತರಿಸಿದ ನಾಗರಿಕರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2027ರ ಜನಗಣತಿಗೆ ದಿನಗಣನೆ. ಏಪ್ರಿಲ್ 1ರಿಂದಲೇ ಸ್ವಯಂ ಜನಗಣತಿ ಆರಂಭ. ಏಪ್ರಿಲ್ 16ರಿಂದ ಮೇ 15ರವರೆಗೆ ಗಣತಿದಾರರ ಮನೆ ಮನೆ ಭೇಟಿ. ಸಮರ್ಪಕ ಸಹಕಾರ ನೀಡಲು ಜಿಲ್ಲಾಧಿಕಾರಿ ಮನವಿ. ಚಾಲಕನ ನಿಯಂತ್ರಣ ತಪ್ಪಿ ಚರಂಡಿಯೊಳಗೆ ನುಗ್ಗಿದ ಬೈಕ್ ಸವಾರನ ಕಾಲು ಮುರಿತ. ಹಿಂಬದಿ ಮಹಿಳೆಗೆ ಸಣ್ಣ ಪುಟ್ಟ ಗಾಯ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಅಪಘಾತ. ಅದೃಷ್ಟವಶಾತ್ ತಪ್ಪಿದ ಭಾರೀ ದುರಂತ.
ಕಾರು ಬೈಕ್ ನಡುವೆ ಅಪಘಾತ, ಗಾಯಗೊಂಡಿದ್ದ ಟಿಪ್ಪರ್ ಚಾಲಕ ಸಾವು, ಕುಟುಂಬಸ್ಥನನ್ನು ಕಳೆದುಕೊಂಡು ಸಾವಿನಲ್ಲೂ ಮಾನವೀಯತೆ ಮೆರೆದ ಕುಟುಂಬ, ಮೃತನ ಅಂಗಾಂಗ ದಾನ ಮಾಡಿ ಮಾನವೀಯತೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.